ಏನ್ ಮಾತಾಡ್ಲಿ ಮಾತೆ ಗೊತ್ತಿಲ್ಲ. ಪ್ರಯಾಗ್ರಾಜಿಂದ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಚಿತ್ರಕೂಟಕ್ಕೆ ಬಂದಿದ್ದೀವಿ. ರಾಮ ಅವರು ತಮ್ಮ 14 ವರ್ಷದ ವನವಾಸದಲ್ಲಿ ಸುಮಾರು 11 ವರ್ಷ ಈ ಒಂದು ಸ್ಥಳದಲ್ಲೇ ಕಳೆದಿದ್ರಂತೆ. ನಾಸಿಕಲ್ಲಿ ಹುಟ್ಟಿ ಹರಿಯುವಂತ ಗೋದಾವರಿ ನದಿ ಶ್ರೀರಾಮರ ದರ್ಶನ ಪಡೆಯೋದಕ್ಕೆ ಇಲ್ಲಿ ಗುಪ್ತವಾಗಿ ಬರ್ತಾರಂತೆ. ಹಾಗಾಗಿ ಈ ಸ್ಥಳದ ಹೆಸರು ಗುಪ್ತ ಗೋದಾವರಿ. ನ್ಯಾಚುರಲ್ ಆಗಿರುವಂತಹ ಒಂದು ಕೇವ್ ಒಳಗಡೆ ಈ ಪೂರ್ತಿ ಟೆಂಪಲ್ ಇರುವಂಥದ್ದು. ಆ ರಾಕ್ ಫಾರ್ಮೇಶನ್ ಆಗಿರೋದು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಹಾಗೆ ಇಲ್ಲಿ ನೀರು ಹರಿತಾ ಇರುತ್ತೆ, ಅಲ್ಲೇ ಅದ್ರ ಒಳಗಡೆನೆ ನಡ್ಕೊಂಡ್ ಬರ್ಬೇಕಾಗತ್ತೆ. ಇಲ್ಲಿ ಒಂದು ಚಿಕ್ಕದಾದ ಹೊಂಡ ತರ ಇದೆ, ಅಲ್ಲಿಂದ ನೀರು ಜಿನುಗ್ತಾ ಇದೆ. ಸೊ ಇದೇ ಗೋದಾವರಿ ನದಿ ಅಂತೆ. ಈ ಚಿತ್ರಕೂಟದಲ್ಲಿ ಇನ್ನೂ ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ನೋಡುವಂಥ ಜಾಗಗಳಿದಾವೆ. ನೆಕ್ಸ್ಟ್ ಟೈಮ್ ಆ ಎಲ್ಲ ಪ್ಲೇಸ್ಗಳನ್ನ ವಿಸಿಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಈ ಕೇವ್ ಒಳಗಡೆ ಹರಿಯುವಂಥ ನದಿ ಆಚೆ ಹೋಗಿ ಬೆಟ್ಟದೊಳಗಡೆನೆ ಮಾಯ ಆಗೋಗುತ್ತೆ. ಇದೊಂಥರ ನೇಚರ್ನ ಮ್ಯಾಜಿಕ್ ಅಂತಲೂ ಅನ್ಬೋದು.